Dear students, in this chapter what we call them is a molecular basis of inheritance. In the second PUC, we are going to discuss the continued part of that. That is called them as a molecular basis of inheritance. Today, what we have studied in the last class about the structure of the DNA, what we call them as a gene andre we are studied about DNA is genetic material anta kaltvi, and also what we call them as we discuss about the what are the how the what you call the replication of DNA going to it is produce its own copy produce ಮಾಡುತ್ತೆ in this chapter what called them is a molecular basis of inheritance, that called chapter number 6. That is a continued part of that. Now we know about the what you call protein synthesis, where there is a two steps of protein synthesis are there. One is called transcription, another one called the translation. We have studied all these in the last class. Transcription is the synthesis of RNA. Synthesis of RNA. There are different types of RNA going to synthesize. In the first called transcription on one of the strand of DNA. DNA one strand ಮೇಲೆ RNA ತಯಾರಾಗುತ್ತೆ. that called is ಅಂದ್ರೆ DNA ಇರೋ ಮೆಸೇಜ್ ಎಲ್ಲಿ ಬಂತು, RNA ಗೆ ಟ್ರಾನ್ಸ್ಫರ್ ಆಯಿತು. ಆ ಒಂದು ಪ್ರಕ್ರಿಯೆ ಏನಿದೆಯಲ್ಲ ದಟ್ ಇಸ್ ವಾಟ್ ಯು ಕಾಲ್ ದೆಮ್ ಆಸ್ ಎ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಹಿಂಗಂದ್ರೆ RNA ಗೆ ಮೆಸೇಜ್ ಬಂದಿದೆ DNA ಇಂದ, ಆ DNA ಇರೋ ಮೆಸೇಜ್ RNA ಬಂದಾಗ ಇನ್ ಟೈಪ್ಸ್ ಆಫ್ RNA ಕಾಲ್ಡ್ mRNA ಅಲ್ಲಿ ಮೆಸೆಂಜರ್ RNA ಇದೆಯಲ್ಲ ಅಲ್ಲಿಗೆ DNA ಇರೋ ಮೆಸೇಜು mRNA ಬಂದಿದೆ. ಆ mRNA ಮೆಸೆಂಜರ್ RNA ಅಂದ್ವಿ. ಆ ಮೆಸೇಜ್ ಏನಿದೆ ಮೆಸೇಜು ಟು ಸಿಂಥಸಿಸ್ ಎ ಪರ್ಟಿಕ್ಯುಲರ್ ಪ್ರೋಟೀನ್ ಅಂತ ಬೇಕಾದಂಥ ಮೆಸೇಜು DNA ಇಂದ RNA ಬಂದಿರುತ್ತೆ. ಆ ಒಂದು ಕ್ರಿಯೆಗೆ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂದ್ವಿ. ಆ mRNA ತಯಾರಾಗಿದೆಯಲ್ಲ DNA ಮೇಲೆ, ಆ mRNA ಏನು ಮಾಡುತ್ತೆ, ಆ ಮೆಸೇಜನ್ನ ರೈಬೋಸೋಮ್ಸ್ ಬಳಸ್ಕೊಂಡು, ಪ್ರೋಟೀನ್ ಫ್ಯಾಕ್ಟರಿ ಅದು ರೈಬೋಸೋಮ್, ಆ mRNA ಇರುವಂಥ ಮೆಸೇಜನ್ನು DNA ಇದೆಯಲ್ಲ mRNA ಇರುವಂಥ ಮೆಸೇಜನ್ನ ಈ ರೈಬೋಸೋಮ್ ಬಳಸ್ಕೊಂಡು ಏನು ಮಾಡುತ್ತೆ, ಇಟ್ ಗೋನ್ ಟು ಆ ಮೆಸೇಜಿಗೆ ತಕ್ಕಂಥ ಅಮೈನೋ ಆಸಿಡ್ಸ್ನ ಜಾಯಿನ್ ಮಾಡಿ ಇಟ್ ಗೋನ್ ಟು ಸಿಂಥಸೈಸ್ ಎ ಪರ್ಟಿಕ್ಯುಲರ್ ಪ್ರೋಟೀನ್ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಮೆಸೇಜ್ ಇಟ್ ಕ್ಯಾರಿಡ್ ಬೈ ದಿ mRNA ಫ್ರಮ್ ದಿ DNA ಇಂದ mRNA ಏನು ಮೆಸೇಜ್ ತಂದಿರುತ್ತೆ ಆ ಮೆಸೇಜ್ನ ತಗೊಂಡು ಈ ರೈಬೋಸೋಮ್ ಏನು ಮಾಡುತ್ತೆ, ಒಂದು ಪ್ರೋಟೀನ್ ತಯಾರು ಮಾಡುತ್ತೆ. ಆ ಪ್ರೋಟೀನ್ ಮೇ ಬಿ ಎ ಎನ್ಸೈಮ್, because all the proteins, hormones, they are made up of enzymes. ಈಗ ಆ ಒಂದು ಪ್ರೋಟೀನ್ ಅಥವಾ ಎನ್ಸೈಮ್ ತಯಾರಾಗುತ್ತೆ. ಈ ರೀತಿಯಾಗಿ ನಾವು ಅಂದರೆ ಈ ಜೀನು DNA ಅಂದ್ರೇನು, DNA ಜೀನ್ ಇರುತ್ತೆ. ಆ ಜೀನ್ ಯಾವ ರೀತಿಯಾಗಿ ಪ್ರೋಟೀನ್ ತಯಾರು ಮಾಡುತ್ತೆ ಅನ್ನೋದನ್ನ ಜೀನ್ ರೆಗ್ಯುಲೇಷನ್ ಅಂತ ಕರಿತೀವಿ. ಹುಡುಕೊಳ್ಳಿ ಜೀನ್ ರೆಗ್ಯುಲೇಷನ್. ಈಗ ನಾವು ರೆಗ್ಯುಲೇಷನ್ ಆಫ್ ಜೀನ್ ಯಾವ ರೀತಿ ಯಾವ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೋ ಅಂದರೆ ಅದು ಎಕ್ಸ್ಪ್ರೆಷನ್ ಆಯಿತು. ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿ ಪ್ರೋಟೀನ್ ವೆನ್ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಟ್ ಪ್ರೋಟೀನ್, ವೆನ್ ಇಟ್ಸ್ ನಾಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಟ್ ಪ್ರೋಟೀನ್. ಯಾವ ಬಾಡಿಗೆ ಅವಶ್ಯಕತೆ ಇದೆ ಯಾವಾಗ ಅದು ಪ್ರೊಡ್ಯೂಸ್ ಮಾಡುತ್ತೆ, ಯಾವಾಗ ಇದು ಬೇಡ ಅಂದರೆ ಅದನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ದಟ್ ಇಸ್ ಕಾಲ್ಡ್ ದೇಮ್ ಇಸ್ ಎ ರೆಗ್ಯುಲೇಷನ್ ಆಫ್ ಜೀನ್ ಆಕ್ಷನ್. ಜೀನ್ ಯಾವ ರೀತಿಯಾಗಿ ರೆಗ್ಯುಲೇಟ್ ಆಗಿದೆ, ಯಾವ ಬೇಕು ಪ್ರೊಡ್ಯೂಸ್ ಮಾಡಬೇಕು ಪ್ರೋಟೀನ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವ ಬೇಡ ಅನ್ನೋದನ್ನ ಹೆಂಗೆ ರೆಗ್ಯುಲೇಷನ್ ಮಾಡುತ್ತೆ. ರೆಗ್ಯುಲೇಷನ್ ಆಫ್ ಜೀನ್ ಆಕ್ಷನ್ ವಾಸ್ ವಾಟ್ ಯು ಕಾಲ್ ಜೀನ್ ಆಕ್ಷನ್. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಇಟ್ ಇಸ್ ವಾಟ್ ಯು ಕಾಲ್ ದೆಮ್ ಇಸ್ ಎ ಲ್ಯಾಕ್-ಓಪೆರಾನ್ ಕಾನ್ಸೆಪ್ಟ್. ವಾಟ್ ಇಸ್ ದ ನೇಮ್ ಆಫ್ ದಿ ಕಾನ್ಸೆಪ್ಟ್? ಇಸ್ ಕಾಲ್ಡ್ ಲ್ಯಾಕ್-ಓಪೆರಾನ್ ಕಾನ್ಸೆಪ್ಟ್. ವಾಟ್ ಇಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್? ಇದೇನು ಎಕ್ಸ್ಪ್ಲೇನ್ ಮಾಡುತ್ತೆ ಈ ಕಾನ್ಸೆಪ್ಟು? ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಜೀನ್ ಯಾವಾಗ ತನ್ನ ಪ್ರೋಟೀನ್ ತಯಾರು ಮಾಡುತ್ತೆ, ಯಾವಾಗ ಬೇಕಾವಾಗ, ಯಾವ ತಯಾರು ಮಾಡಲ್ಲ, ಹೆಂಗೆ ಅದು ಮಾಡುತ್ತೆ ಅನ್ನೋದನ್ನ ಈ ಲ್ಯಾಕ್-ಓಪೆರಾನ್ ಅಂತ ಕಾನ್ಸೆಪ್ಟ್ನಲ್ಲಿ ಹೇಳುತ್ತೆ. ನಿಮಗೆ ಗೊತ್ತಿದೆ, ಪ್ರೋಟೀನ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅನ್ ಆರ್ಗನಿಸಮ್. ನಮ್ಮ ಬಾಡಿ ಏನೆಲ್ಲ ಮಾಡಲ್ಪಟ್ಟಿದೆ, ಇಟ್ಸ್ ಬಿಲ್ಡ್ ಅಪ್ ಆಫ್ ಪ್ರೋಟೀನ್ಸ್. ಬಿಕಾಸ್ ದಿ ಸೆಲ್ ಮೆಂಬ್ರೇನ್ನಲ್ಲಿ ಮೇಜರ್ ಪೋರ್ಷನ್ ಆಫ್ ದಿ cell membrane is made of what? Proteins. 52% or 60% nearly about a protein is there. Hanga body is made up of a protein. ನಾವೆಲ್ಲ ಸೆಲ್ಸ್ ಇಂದ ಮಾಡಲ್ಪಟ್ಟ ಸೆಲ್ ಅಲ್ಲಿ ಏನಿರುತ್ತೆ, ವಾಲಲ್ಲಿ ಸೆಲ್ ವಾಲಲ್ಲಿ ಪ್ರೋಟೀನ್ ಇರುತ್ತೆ ಅಂದ್ರೆ ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೀವಿ. Proteins are the building blocks of an organism. These proteins are produced by the what you call them is a cell which is directed by the DNA.
ಈ ಪ್ರೋಟೀನ್ ಯಾರು ಪ್ರೊಡ್ಯೂಸ್ ಮಾಡುತ್ತೆ, ನಮ್ಮ ಸೆಲ್ ಬಾಡಿಯಲ್ಲಿ ಒಂದು ಸೆಲ್ಗಳು ಪ್ರೊಡ್ಯೂಸ್ ಮಾಡ್ತವೆ. ಅದನ್ನ ಯಾವ ರೀತಿ ಪ್ರೋಟೀನ್ ಯಾವ್ದು ಪ್ರೊಡ್ಯೂಸ್ ಮಾಡಬೇಕು ಅದನ್ನ ಡೈರೆಕ್ಟ್ ಮಾಡೋದು DNA. ಅಂದರೆ DNA ಒಳಗೆ ಜೀನ್ ಇರುತ್ತೆ. ಈಗ ದಿಸ್ ಇಸ್ ಎ ಪ್ರೋಟೀನ್ಸ್ ಆರ್ ದಿ ವಿಟಿಕಲ್ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್. ಯಾವ ಪ್ರೊಡ್ಯೂಸ್ ಮಾಡುತ್ತೆ? ಸೆಲ್ ವೆನ್ ದ ಸೆಲ್ ರಿಕ್ವೈರ್ಸ್. ವೆನ್ ಸೆಲ್ ರಿಕ್ವೈರ್ಡ್ going to produce the protein. When cell is not required, does not going to produce the protein. ಸೆಲ್ ಅನ್ನ ಯಾವಾಗ ಅದಕ್ಕೆ ಬೇಕೋ ಪ್ರೋಟೀನ್ ಎನ್ಸೈಮ್ಸ್ ಆಗಿರೋದು, ನಮಗೆ ಡೈಜೆಷನ್ ಆಗ್ಲಿಕ್ಕೆ ಏನೇ ಹಾರ್ಮೋನ್ಸ್ಗಳಿದಾವೆ ಅವು ನಮ್ಮ ಬಾಡಿಗೆ ಅವಶ್ಯಕತೆ ತಕ್ಕಂಗೆ ಪ್ರೊಡ್ಯೂಸ್ ಮಾಡ್ತವೆ. ಈ ಪ್ರೋಟೀನ್ಸ್ ಆರ್ ಪ್ರೊಡ್ಯೂಸ್ ವೆನ್ ದಿ ಸೆಲ್ ರಿಕ್ವೈರ್ ಅಂಡ್ ದೇ ಆರ್ ನಾಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ವೆನ್ ಸೆಲ್ ಇಸ್ ಡಸ್ ನಾಟ್ ರಿಕ್ವೈರ್. ಬೇಕಿಲ್ದಾಗ ಅದು ಪ್ರೊಡ್ಯೂಸ್ ಮಾಡೋದಿಲ್ಲ ಪ್ರೋಟೀನ್ಸ್. ಈಗ ಎನ್ಸ್ DNA ಅಂಡರ್ಗೋ gene, DNA under gene switch on and switch off process. ಯಾವಾಗ ಸ್ವಿಚ್ ಆನ್ ಆಗುತ್ತೆ? ವೆನ್ ದೇರ್ ಇಸ್ ನೀಡ್ ಫಾರ್ ಸಿಂಥಸಿಸ್ ಪ್ರೋಟೀನ್. ಅಂಡ್ ಸ್ವಿಚ್ ಆಫ್ ದಿ DNA ಅಲ್ಲಿ ಒಂದು ಜೀನ್ ಅಂತ ಸ್ವಿಚ್ ಆಫ್ ಆಗುತ್ತೆ ವೆನ್ ದಿ ಪ್ರೋಟೀನ್ಸ್ ಇಸ್ ನಾಟ್ ರಿಕ್ವೈರ್ಡ್. ಯಾವ ಬೇಡ ಅವಾಗ ಸ್ವಿಚ್ ಆಫ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಮೆಕಾನಿಸಮ್ ಆಫ್ ಜೀನ್ ಆಕ್ಷನ್ ಅಂತ ಕರಿತೀವಿ ನಾವು. ಈಗ this was explained by the scientist called them as Jacob as well as Monod. Who was the scientist called them as Jacob and Monod ಅನ್ನುವಂಥ ಇಬ್ರು ಸೈಂಟಿಸ್ಟ್ ಏನ್ ಮಾಡಿದ್ರು, ಎಕ್ಸ್ಪ್ಲೈನ್ ದಿ ಜೀನ್ ಯಾವ ರೀತಿಯಾಗಿ ಯಾವಾಗ ಅದು ಸ್ವಿಚ್ ಆನ್ ಆಗಿ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಪ್ರೋಟೀನ್ ಅಂದ್ರೆ ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ, ಯಾವಾಗ ಪ್ರೊಡ್ಯೂಸ್ ಮಾಡಲ್ಲ ಅನ್ನೋದನ್ನ ಅವರು ಈಗ ಎಕ್ಸ್ಪ್ಲೈನ್ ಮಾಡಿದ್ರು. ಅಂಡ್ ಅದು ಕಾನ್ಸೆಪ್ಟ್ ಕಾಲ್ಡ್ ಲ್ಯಾಕ್ ಆಪರಾನ್ ಅಂತ ಒಂದು ಕಾನ್ಸೆಪ್ಟ್ ಮುಖಾಂತರ ಜೇಕಬ್ ಅಂಡ್ ಮೊನಾಡ್ ಅನ್ನುವಂಥವ್ರು ಪಡಿಕೊಳ್ಳೋದೇನಿದೆ ಜೀನ್ ಫಂಕ್ ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್ ಮೆಕಾನಿಸಮ್ ನ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಯಾವ ಸ್ವಿಚ್ ಆನ್ ಯಾವಾಗ ಆಫ್ ಆಗುತ್ತೆ ಯಾವಾಗ ಆನ್ ಆಗುತ್ತೆ ಅನ್ನೋದು ಸ್ವಿಚ್. ಅದಕ್ಕೆ ಡಿಫರೆನ್ಷಿಯಲ್ ಜೀನ್ ಆಕ್ಷನ್ ಅಂತಾರೆ. ಯಾವಾಗ ಬೇಕಾದಾಗ ಆನ್ ಆಗೋದು, ಯಾವಾಗ ಬೇಡ ಅಂದಾಗ ಅದು ಬಾಡಿ ನೀಡಿದಾಗ ಅದು ಆಫ್ ಆಗುತ್ತೆ. ಜೀನ್ ಈ ರೀತಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಅದಕ್ಕೆ ಡಿಫರೆನ್ಷಿಯಲ್ ಜೀನ್ ಆಕ್ಷನ್ ಅಂತ ಕರೆದು. ದಿಸ್ ವಾಸ್ ಎಕ್ಸ್ಪ್ಲೈನ್ ಬೈ ಯಾರು? ಜೇಕಬ್ ಅಂಡ್ ಮೊನಾಡ್. They explained what is called regulation of gene action by conducting a experiment on utilization of lactose by E. coli cell. They conducted an experiment. ಯಾವ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದು ಜೀನ್ ಆಫ್ ಆಗುತ್ತೆ ಅನ್ನೋದನ್ನ ಅಂದ್ರೆ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ ಆನ್ E. coli ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವಳಿಗೆ ಅಲ್ಲಿ ಒಂದು ಈ ಕೋಲೈ ಸೆಲ್ಸ್ಗಳನ್ನ ಒಂದು ಕಲ್ಚರ್ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಈ ಕಲ್ಚರ್ ಮೀಡಿಯಾದಲ್ಲಿ ಒಂದು ನ್ಯೂಟ್ರಿಯೆಂಟ್ ಪೋಷಕಾಂಶಗಳನ್ನ ಇದಾವೆ, ಲ್ಯಾಕ್ಟೋಸ್ ಅನ್ನೋದನ್ನ ಆಡ್ ಮಾಡಿರ್ತಾರೆ. ಹೊಡಿದೆ ಒಂದು ನ್ಯೂಟ್ರಿಯೆಂಟ್ ಮೀಡಿಯಾ ಲ್ಯಾಕ್ಟೋಸ್. ಈ ಲ್ಯಾಕ್ಟೋಸ್ ಏನಾಗುತ್ತೆ, ಸೆಲ್ ಯುಟಿಲೈಸ್ ಮಾಡ್ಕೊಳುತ್ತೆ. ಯಾವಾಗ ಬೇಕಾವಾಗ ಇಟ್ಕೊಂಡು ಯುಟಿಲೈಸ್ ಮಾಡುತ್ತೆ, ಯಾವಾಗ ಬೇಕಾದ್ರೆ ಬೇಡ ಅಂದಾಗ ಅದು ಯುಟಿಲೈಸ್ ಮಾಡೋದಿಲ್ಲ. ಅದು ಯುಟಿಲೈಸ್ ಮಾಡ್ಬೇಕಂದ್ರೆ ಈ ಲ್ಯಾಕ್ಟೋಸ್ ನ ಬಾಡಿ ಇದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಲ್ಯಾಕ್ಟೋಸ್ ಅದೇನಾಗಬೇಕು, ಅದು ಬ್ರೇಕ್ ಆಗಬೇಕು. ಬ್ರೇಕ್ ಆಗಿ ಏನಾಗಬೇಕು, ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗ್ಬೇಕು. ಈ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಆಗ್ಬೇಕು. ಲ್ಯಾಕ್ಟೋಸ್ ಅಂದ್ರೆ ಈ ಸೆಲ್ ಒಳಗೆ ಒಂದು ಎನ್ಸೈಮ್ ಅಂದ್ರೆ ಪ್ರೋಟೀನ್ ಪ್ರೊಡ್ಯೂಸ್ ಆಗಬೇಕು. ಆ ಪ್ರೋಟೀನ್ ಏನ್ ಮಾಡುತ್ತೆ, ಈ ಲ್ಯಾಕ್ಟೋಸ್ ನ ಬ್ರೇಕ್ ಮಾಡಿ ಇಟ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಆ ಪ್ರೋಟೀನ್ ಪ್ರೊಡ್ಯೂಸ್ ಅಂದ್ರೆ ಎನ್ಸೈಮ್ ಬೇಕು. ಆ ಎನ್ಸೈಮ್ ಅಂದ್ರೆ ಪ್ರೋಟೀನ್. ಆ ಪ್ರೋಟೀನ್ ಅನ್ನ ಯಾವಾಗ ಅದು ಎನ್ಸೈಮ್ ನ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೆ, ಈ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಈ ಲ್ಯಾಕ್ಟೋಸ್ ಇದ್ರೆ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಅದರ್ವೈಸ್ ಇಟ್ಸ್ ನಾಟ್ ಗೋಯಿಂಗ್ ಟು ಪ್ರೊಡ್ಯೂಸ್. ಯಾವಾಗ ಲ್ಯಾಕ್ಟೋಸ್ ಇರುತ್ತೋ ಈ ಸೆಲ್ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಸ್ವಿಚ್ ಆನ್. ಅದರ ಜೀನ್ಸ್ ಏನಾಗ ಸ್ವಿಚ್ ಆನ್ ಆಗಿ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಎನ್ಸೈಮ್ ಏನ್ ಮಾಡುತ್ತೆ, ಈ ಲ್ಯಾಕ್ಟೋಸ್ ನ ಬ್ರೇಕ್ ಮಾಡುತ್ತೆ ಇಂಟು ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ದಿಸ್ ಇಸ್ ಕಾಲ್ಡ್ ಸ್ವಿಚ್ ಆನ್ ಪ್ರೋಸೆಸ್. ಯಾವಾಗ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇಲ್ಲ, ದೇರ್ ಇಸ್ ನೋ ನೀಡ್ ಟು ಪ್ರೊಡ್ಯೂಸ್ ಎನ್ಸೈಮ್ ಪ್ರೊಡ್ಯೂಸ್ ಮಾಡೋದು ಬೇಕಿಲ್ಲ. ದೇರ್ ಇಸ್ ನೋ ಸಿಂಥಸಿಸ್. ಎನ್ಸೈಮ್ ಅಂದ್ರೆ ನಥಿಂಗ್ ಬಟ್ ಪ್ರೋಟೀನ್ ಏನ್ ಬಿಟ್ಕೊಳ್ಳಿ. ಎನ್ಸೈಮ್ ಇಸ್ ಎ ಪ್ರೋಟೀನ್. ಈ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡೋದು ಬೇಕಿಲ್ಲ, ಯಾಕಂದ್ರೆ ಲ್ಯಾಕ್ಟೋಸ್ ಇಲ್ಲ. ಇಟ್ ನಾಟ್ ರಿಕ್ವೈರ್ ದಟ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಇದ್ರೆ ಮಾತ್ರ ಯುಟಿಲೈಸ್ ಮಾಡ್ಕೊಂಡು, ಇದರ ನೋ ಲ್ಯಾಕ್ಟೋಸ್ ಇಟ್ ನಾಟ್ ಯುಟಿಲೈಸ್ ದಟ್.
ಆವಾಗ ಈ ಎನ್ಸೈಮ್ಸ್ನ ಅದು ಪ್ರೊಡ್ಯೂಸ್ ಮಾಡಲ್ಲ, ಅದಕ್ಕೆ ಸ್ವಿಚ್ ಆಫ್ ಪ್ರೋಸೆಸ್ ಅಂತ. ಯಾವಾಗ ಲ್ಯಾಕ್ಟೋಸ್ ಇರುತ್ತೆ ಅವಾಗ ಎನ್ಸೈಮ್ ಪ್ರೊಡ್ಯೂಸ್ ಮಾಡಿ ಇದನ್ನ ಈ ರೀತಿ ಕನ್ವರ್ಟ್ ಮಾಡಿ ಹೀರ್ಕೊಳ್ಳುತ್ತೆ ಸೆಲ್. ಯಾವಾಗ ಲ್ಯಾಕ್ಟೋಸ್ ಇರಲ್ಲ ಅವಾಗ ಎನ್ಸೈಮ್ ಪ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅವಾಗ ಸ್ವಿಚ್ ಆಫ್ ಆಗ್ತವೆ ಜೀನ್ಸ್ಗಳು. ಅವಾಗ ಈ ರೀತಿ ಕನ್ವರ್ಷನ್ ಯಾಗ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ದೇರ್ ಇಸ್ ನೋ ಸಿಂಥೆಸಿಸ್ ಆಫ್ ಎನ್ಸೈಮ್ಸ್. This is how they conducted such an experiment to explain the gene action. Experiment ಮಾಡ್ತಾರೆ ಇಲ್ಲಿ. ಅಕಾರ್ಡಿಂಗ್ ಟು ದಿಸ್ ವೆನ್ ದಿ ಯೂಸಲಿ DNA ಆಫ್ ದಿ ಬ್ಯಾಕ್ಟೀರಿಯಾ, ಈ ಬ್ಯಾಕ್ಟೀರಿಯಾ ಈ ಕೋಲೈ ಅನ್ನೋ ಬ್ಯಾಕ್ಟೀರಿಯಾ DNA ಇದೆಯಲ್ಲ, ಇಟ್ ಇಸ್ ಎ ಯೂಸಲಿ ವಾಟ್ ಯು ಕಾಲ್ ದೆಮ್ ಇಸ್ ಎ consisting of several genes which are arranged in a particular manner. ಈ DNA ದಲ್ಲಿ ಯಾವುದು ಈ ಕೋಲೈ ಅನ್ನೋ ಸೆಲ್ಲಿನ DNA ನಾನು ಬರ್ತೀನಿ, ಇದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡಿ. ಇಟ್ ಕನ್ಸಿಸ್ಟಿಂಗ್ ಆಫ್ ಸೆವರಲ್ ಜೀನ್ಸ್ ಇದಾವೆ, ಅನೇಕ ಜೀನ್ಸ್ಗಳಿದಾವೆ. ಪ್ರತಿಯೊಂದು ಜೀನು ನನ್ನ ಕೆಲಸ ಮಾಡ್ತವೆ. ಇಟ್ ಕನ್ಸಿಸ್ಟಿಂಗ್ ಆಫ್ ಬ್ಯಾಕ್ಟೀರಿಯಾ, ಈ ಕೋಲೈ ಬ್ಯಾಕ್ಟೀರಿಯಾನ DNA ಜೀನು. ವಾಟ್ ಇಸ್ ಜೀನ್ ಸೆಗ್ಮೆಂಟ್ ಆಫ್ DNA ಗೊತ್ತಿದೆ. ಈ ಒಂದು ಈ ಕೋಲೈ ಸೆಲ್ಲಿನ DNA ಇದು. ಈಗ ಒಂದು ಬ್ಯಾಕ್ಟೀರಿಯಾ ಸೆಲ್ ಇದೆ, ಈ ಕೋಲೈ ಸೆಲ್ಲಿನ ಒಂದು DNA. ಇಲ್ಲಿ ಜೀನ್ಸ್ ಇದಾವೆ, ಕನ್ಸಿಸ್ಟಿಂಗ್ ಆಫ್ ಸೆವರಲ್ ಜೀನ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಎ ಪರ್ಟಿಕ್ಯುಲರ್ ಪ್ಯಾಟರ್ನ್ ಮ್ಯಾನರ್. ಇಲ್ಲಿ ಅನೇಕ ಜೀನ್ಸ್ಗಳಿದಾವೆ. ಇವೆಲ್ಲ ಜೀನ್ಸ್ಗಳು ಒಂದು ಪರ್ಟಿಕ್ಯುಲರ್ ಆದಂತ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿದಾವೆ ಅನ್ನೋದು. ಅಂಡ್ ವಿಚ್ ಆರ್ ದೋಸ್ ಜೀನ್ಸ್, ಯಾವ ಜೀನ್ಸ್ಗಳು ಈ DNA ಅಲ್ಲಿ ಅರೇಂಜ್ ಆಗಿದಾವೆ ಈ ಕೋಲೈ ಸೆಲ್ ಇರುವಂತ DNA ಅಲ್ಲಿ? ಒನ್ ಇಸ್ ಕಾಲ್ಡ್ ರೆಗ್ಯುಲೇಟರ್ ಜೀನ್, P ಅಂದ್ರೆ ಪ್ರಮೋಟರ್ ಜೀನ್, O ಅಂದ್ರೆ ಆಪರೇಟರ್ ಜೀನ್, and these three what you call them as the ZYA which going to synthesize enzyme synthesis ಮಾಡುವ ಜೀನ್ಸ್ಗಳು ಇವು. These are called the structural genes, functional genes ಅಂತ ಕರೆಯುವಾಗ structural genes ZYA. These are arranged in a particular pattern in a DNA ಗೆ ಅರೇಂಜ್ ಆಗಿದಾವೆ ಅನ್ನೋದು. ಈಗ ಈ ಕ್ಲಸ್ಟರ್ ಆಫ್ ಸ್ಟ್ರಕ್ಚರಲ್ ಜೀನ್ಸ್ along this operon is along with what you call them as a operator gene. Sorry, you can see what you call them as a structural gene along with a operator gene, what you call them as operon. ಈಗ ಸ್ಟ್ರಕ್ಚರಲ್ ಜೀನ್ ಜೊತೆಗೆ ಈ ಆಪರೇಟರ್ ಜೀನ್ ಅನ್ನ ಸೇರ್ಕೊಂಡ್ರೆ what you call them as operon ಅಂತ ಕರೀತೀವಿ. what is operon? Operon is nothing but a cluster of structural genes along with the operator gene, that is what you call them as operon. ಈಗ ಲ್ಯಾಕ್ಟೋಸ್ ಈ ಸ್ಟ್ರಕ್ಚರಲ್ ಜೀನ್ಸ್ಗಳು ಹೆಂಗೆ ಬ್ರೇಕ್ ಮಾಡ್ತವೆ, ಯಾವಾಗ ತಯಾರಿದೆ ಲ್ಯಾಕ್ಟೋಸ್ ನ ಯೂಸ್ ಮಾಡಿಕೊಂಡು ಎನ್ಸೈಮ್ ಪ್ರೊಡ್ಯೂಸ್ ಮಾಡಿ ಈ ಲ್ಯಾಕ್ಟೋಸ್ ನ ಯೂಸ್ ಮಾಡ್ಕೊಳ್ತವೆ. ಲ್ಯಾಕ್ಟೋಸ್ ಯೂಸ್ ಮಾಡೋದ್ರೆ ಲ್ಯಾಕ್ಟೋಸ್ ಬ್ರೇಕ್ ಮಾಡೋದು, ಈ ಎನ್ಸೈಮ್ ಸಿಂಥಸೈಸ್ ಮಾಡೋಕೆ ಎನ್ಸೈಮ್ ಈ ಲ್ಯಾಕ್ಟೋಸ್ ಇದ್ದಾಗ. ಅದಕ್ಕೆ ಈ ಸ್ಟ್ರಕ್ಚರಲ್ ಜೀನ್ಸ್ಗಳಿದಾವಲ್ಲ ಅವು ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡ್ತವೆ. ಯಾವಾಗ ಸೆಲ್ಗೆ ಬೇಕಾಗಿದೆ, ಏನು ಎನ್ಸೈಮ್ಸ್ ಬೇಕಾಗಿದೆ, ಯಾವಾಗ ಬೇಕಾಗಿದೆ ಲ್ಯಾಕ್ಟೋಸ್ ಇದೆ ಮೀಡಿಯಾದಾಗೆ. ಇನ್ನು ಬ್ಯಾಕ್ಟೀರಿಯಾ ಬೆಳೆಸ್ತಾ ಇದೀನಲ್ಲ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇದೆ ಅಂದಾಗ ಮಾತ್ರ ಇವು ಈ ಎನ್ಸೈಮ್ಸ್ ನ ಈ ಸ್ಟ್ರಕ್ಚರಲ್ ಜೀನ್ಸ್ ಪ್ರೊಡ್ಯೂಸ್ ಮಾಡ್ತವೆ. ಹಂಗಾಗಿ ಈ ಸ್ಟ್ರಕ್ಚರಲ್ ಜೀನ್ ಅಲಾಂಗ್ ವಿತ್ operon, along with the operator, structural gene along with the operator, that is what you call when is operon. Lactose na ಈ ಸ್ಟ್ರಕ್ಚರಲ್ ಜೀನ್ಸ್ ಹೆಂಗ್ ಬ್ರೇಕ್ ಮಾಡುವಂತ ಕಾನ್ಸೆಪ್ಟ್ ಲ್ಯಾಕ್ ಓಪೆರಾನ್ ಕಾನ್ಸೆಪ್ಟ್. ಈಗ ಒಂದು ತಯಾರಾಗಬೇಕಂದ್ರೆ ಎನ್ಸೈಮ್, ಈ ಒಂದು ಎನ್ಸೈಮ್ಸ್ ತಯಾರಾಗಬೇಕಂದ್ರೆ ಫಸ್ಟ್ ಏನಂದ್ರೆ ಎನ್ಸೈಮ್ಸ್ ತಯಾರಾಗಬೇಕಂದ್ರೆ ಫಸ್ಟ್ ಎನ್ಸೈಮ್ಸ್ ಪ್ರೋಟೀನ್ ತಯಾರಾಗಬೇಕಂದ್ರೆ ಫಸ್ಟ್ RNA ತಯಾರಾಗಬೇಕು. ಯಾಕಂದ್ರೆ DNA ಇರೋ ಮೆಸೇಜು RNA ಬರಬೇಕು, RNA ಇಂದ ಪ್ರೋಟೀನ್ ತಯಾರಾಗುತ್ತೆ ರೈಬೋಸೋಮ್ಸ್. ಹಂಗಾಗಿ ಫಸ್ಟ್ ಏನ್ ಮಾಡಬೇಕು, ಫಸ್ಟ್ RNA ತಯಾರಾಗಿ ಯಾವ ಎನ್ಸೈಮ್ಗೆ ಯಾವ RNA ಇದೆ ಅಂತ ಗೊತ್ತಿದ್ರೆ ಆ RNAಗಳು ತಯಾರಾಗಬೇಕು. RNA ತಯಾರಾಗುತ್ತೆ, ಯಾವ ಎನ್ಸೈಮ್ RNA ತಯಾರಾಗೋ ಒಂದು ಎನ್ಸೈಮ್ ಬೇಕು. ಈ DNA ಇಂದ RNA ತಯಾರಾಗುತ್ತಲ್ಲ ಅದ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಅದಕ್ಕೆ ಒಂದು ಎನ್ಸೈಮ್ ಬೇಕು, ಅದಕ್ಕೆ RNA ತಯಾರು ಮಾಡೋದು RNA ಪಾಲಿಮರೈಸ್. ಆ RNA ಇಂದ ಎನ್ಸೈಮ್ಸ್ ತಯಾರಾಗ್ತವೆ. ಇಲ್ಲಿ ರೈಬೋಸೋಮ್ಸ್. DNA ಇಂದ RNA ಇಂದ ಎನ್ಸೈಮ್ಸ್ ಪ್ರೋಟೀನ್ ತಯಾರಾಗ್ತವೆ, ಇಲ್ಲಿ ರೈಬೋಸೋಮ್ಸ್. DNA ಇಂದ RNA ತಯಾರಾಗಬೇಕಲ್ಲ ಅದಕ್ಕೆ ಒಂದು ಎನ್ಸೈಮ್ ಬೇಕು. RNA ತಯಾರಾಕ ಎನ್ಸೈಮ್ ಯಾದಂದ್ರೆ RNA ಪಾಲಿಮರೈಸ್. ಇಸ್ ದಟ್ ಎನ್ಸೈಮ್ ರಿಕ್ವೈರ್ಡ್ ಕಾಲ್ಡ್ RNA ತಯಾರಕ್ಕೆ
RNA ಪಾಲಿಮರೈಸ್. RNA ಪಾಲಿಮರೈಸ್ ಏನ್ ಮಾಡುತ್ತೆ, ಯೂಶಲಿ ಬೈಂಡ್ ಟು ದಿ ಪ್ರಮೋಟರ್ ರೀಜನ್. ಈ ಒಂದು DNA ಅನೇಕ ಜೀನ್ಸ್ ಇದಾವಲ್ಲ, ಅಲ್ಲಿ ಎಲ್ಲಿ ಬೈಂಡ್ ಆಗುತ್ತೆ, ಗೋಯಿಂಗ್ ಟು ಬೈಂಡ್ ಟು ದಿ ಪ್ರಮೋಟರ್ gene by identifying the specific nucleotide sequence. ಇಲ್ಲಿ DNA ನ್ಯೂಕ್ಲಿಯೋಟೈಡ್ ಇರ್ತಾವೇನೋ, ಅಡಿನೈನ್, ನ್ಯೂಕ್ಲಿಯೋಟೈಡ್, ಗುವಾನೈನ್, ಸೈಟೋಸಿನ್ ಅಂತ ನ್ಯೂಕ್ಲಿಯೋಟೈಡ್ ಮಾಡಲ್ಪಟ್ಟಿಲ್ಲ, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ಈ RNA ಪಾಲಿಮರೈಸ್ ಬೈಂಡ್ ಆಗುತ್ತೆ ಇಲ್ಲಿ ಪ್ರಮೋಟರ್. ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಏನಿರುತ್ತೆ ಅಂದ್ರೆ TA ಅಂತ ಇರುತ್ತೆ. ಆ ಒಂದು TA ಥೈಮಿನ್, ಅಡಿನೈನ್, ಥೈಮಿನ್ ನ್ಯೂಕ್ಲಿಯೋಟೈಡ್ಸ್ಗಳು ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ನ ಐಡೆಂಟಿಫೈ ಮಾಡಿಕೊಂಡು ಆ ಒಂದು RNA ಪಾಲಿಮರೈಸ್ ಎಲ್ಲಿ ಬೈಂಡ್ ಆಗುತ್ತೆ, ಈ ಪ್ರಮೋಟರ್ ರೀಜನ್ ಅಲ್ಲಿ ಇರುವಂತಹ TA ಅಂತ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಬಂದು RNA ಪಾಲಿಮರೈಸ್, RNA ತಯಾರು ಮಾಡೋ ಎಂಜೈಮ್ ಅದ RNA ಪಾಲಿಮರೈಸ್ ಬಂದು ಈ ಪ್ರಮೋಟರ್ಗೆ ಬೈಂಡ್ ಆಗುತ್ತೆ. ಅದೇ ದಟ್ ಕಾಲ್ಡ್ ಇಲ್ಲಿ. ಆಮೇಲೆ RNA ಪಾಲಿಮರೈಸ್ ಬೈಂಡ್ ಆದ್ಮೇಲೆ ಈ ಪ್ರಮೋಟರ್ ಅಲ್ಲಿ it can what called as it can move along the structural genes, move ಆಗಿ it transcribe these, transcribe ಅಂದ್ರೆ ಏನು, ಟ್ರಾನ್ಸ್ಕ್ರಿಪ್ಷನ್, transcribe these genes, transcribe ಮಾಡಿ ಏನ್ ಮಾಡುತ್ತೆ, it going to synthesize the RNA. ಏನ್ ತಯಾರು ಮಾಡುತ್ತೆ, RNA ತಯಾರಾಗುತ್ತೆ. ಈ RNA ತಯಾರಾಯ್ತಲ್ಲ, ಅದ್ರ ಮೆಸೇಜ್ DNA ಮೆಸೇಜ್ ಏನಾಯ್ತು, RNA ಬಂತು. ಈ ಕ್ರಿಯೆ ಏನಂತ ಕರಿತೀವಿ ನಾವು, ಟ್ರಾನ್ಸ್ಕ್ರಿಪ್ಷನ್. ಈಗ ಈ RNA ರೈಬೋಸೋಮ್ಸ್ ಯೂಸ್ ಮಾಡ್ಕೊಂತವೆ. ರೈಬೋಸೋಮ್ಸ್ ಮೆಸೇಜ್ ನ ಓದಿ ದೇ ಗೋಯಿಂಗ್ ಟು ಸಿಂಥಸೈಸ್ ಒಂದು ಪರ್ಟಿಕ್ಯುಲರ್ ಎಂಜೈಮ್ಸ್ ತಯಾರು ಮಾಡ್ತವೆ. ದಟ್ ಇಸ್ ಕಾಲ್ಡ್ ಎಂಜೈಮ್ಸ್ ಆರ್ ಕೋಟಿಂಗ್. ದಟ್ ಇಸ್ ಕಾಲ್ಡ್ as ಟ್ರಾನ್ಸ್ಲೇಷನ್. ಅಂದ್ರೆ ಎರಡು ಕ್ರಿಯೆಗಳು ಹೇಳಿದ ಪ್ರೋಟೀನ್ ತಯಾರಾಗುತ್ತ. DNA ಮೆಸೇಜ್ RNA ಬರೋದು, RNA ಮೆಸೇಜ್ ನ ರೈಬೋಸೋಮ್ಸ್ ರೀಡ್ ಮಾಡಿ ಪ್ರೋಟೀನ್ ತಯಾರು ಮಾಡೋದನ್ನ ಇಲ್ಲಿ DNA ಇಂದ RNA ಬರೋ ಮೆಸೇಜ್ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತೀವಿ. RNA ಇಂದ ಪ್ರೋಟೀನ್ ತಯಾರಾಗೋ ಕ್ರಿಯೆನ ಟ್ರಾನ್ಸ್ಲೇಷನ್ ಅಂತ. ಈ ರೀತಿಯಾಗಿ ಈ ಎಲ್ಲಾ ಜೀನ್ಸ್ಗಳು ಒಂದೊಂದು ಎಂಜೈಮ್ ತಯಾರು ಮಾಡ್ತವೆ. ಯಾವ Z ಜೀನ್ ಫಾರ್ ಎಕ್ಸಾಂಪಲ್ what you call them is it can what you call them is RNA undergoes translation again ಮಾಡ್ತಾರೆ going to produce enzymes. Which are those enzymes going to produce by these genes ಅಂದ್ರೆ ಹೇಳ್ತೀನಿ. ಇದರಲ್ಲಿ ಎಕ್ಸಾಮ್ ನಲ್ಲಿ CET ಅಲ್ಲಿ they can ask which is the gene is going to produce which type of enzyme ಅಂತ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. I want to explain that. What you call them is for example gene Z gene ಯಾವ enzyme ನ produce ಮಾಡುತ್ತೆ. Z gene going to produce one of the enzyme called beta galactosidase. Z gene ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೆನಪಿಟ್ಕೋಬೇಕು. ಬಿಕಾಸ್ ಬೀಟಾ ಗ್ಯಾಲಕ್ಟೋಸೈಡೇಸ್ ಅಂತ ಎಂಜೈಮ್ ತಯಾರು ಮಾಡುತ್ತೆ. ಯಾವುದು Z. Y gene ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅನದರ್ ಎಂಜೈಮ್. what you call them is beta galactoside. what you call them is permease. ಯಾವುದು Y gene ಯಾರು ಪ್ರೊಡ್ಯೂಸ್ ಮಾಡುತ್ತೆ, beta galactoside permease. ASC enzymes ಅಲ್ಲ ASC ಅಂತ ಕೊನೆಗೊಳ್ತಾರೆ ನೋಡಿ. ASC Z gene produce beta galactosidase. Y gene going to produce beta galactoside permease. ಆಮೇಲೆ another gene called A, it going to produce what you call them is enzyme called them is beta galactoside transacetylase. ಏನು ಪ್ರೊಡ್ಯೂಸ್ ಮಾಡ್ತದೋ ಟ್ರಾನ್ಸ್ A gene going to produce beta galactoside transacetylase. ಬೀಟಾ ಗ್ಯಾಲಕ್ಟೋಸೈಡ್ ಟ್ರಾನ್ಸ್ಅಸಿಟೈಲೇಸ್. ಈಗ ಹೀಗೆ ಮೂರು ಎಂಜೈಮ್ಸ್ಗಳು ಪ್ರೊಡ್ಯೂಸ್ ಮಾಡೋದು ನೆನಪಿಟ್ಕೋಬೇಕಂದ್ರೆ Z ಜೀನ್ ಪ್ರೊಡ್ಯೂಸ್ ಬೀಟಾ ಗ್ಯಾಲಕ್ಟೋಸೈಡೇಸ್, Y ಜೀನ್ ಪ್ರೊಡ್ಯೂಸ್ ಬೀಟಾ ಗ್ಯಾಲಕ್ಟೋಸೈಡ್ ಪರ್ಮಿಯೇಸ್,
and A gene going to produce a beta galactoside transacetylase. ಹಿಂಗೆ ಈ 3 enzymes are get synthesized by these structural genes. ಇವು ಯಾವಾಗ ಸಿಂಥಸೈಸ್ ಆಗ್ತವೆ ಅಂದ್ರೆ ಯಾವಾಗ ಸೆಲ್ಲು ಈಕ್ವಲೆ ಸೆಲ್ಲು ನಾವು ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಹಾಕಿದಾಗ ಇದು ಸಿಂಥಸಿಸ್ ಆಗ್ತದೆ. ಈ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಪೋಷಕಾಂಶಗಳು ಇರ್ತಾವಲ್ಲ ಅಲ್ಲಿ ಲ್ಯಾಕ್ಟೋಸ್ ಹಾಕಿದಾಗ ಈ ಎನ್ಸೈಮ್ ಪ್ರೊಡ್ಯೂಸ್ ಮಾಡ್ತದೆ. ಆವಾಗ ಈ ಲ್ಯಾಕ್ಟೋಸ್ ಏನಾಗುತ್ತೆ, ಬ್ರೇಕ್ ಆಗಿ ಗ್ಲೂಕೋಸ್ ಲ್ಯಾಕ್ಟೋಸ್ ಆಗುತ್ತೆ. ಆವಾಗ ಈ ಸೆಲ್ಲು ಅದನ್ನು ಯೂಸ್ ಮಾಡ್ಕೊಳ್ತದೆ. ಆವಾಗ ಯಾವಾಗ ಲ್ಯಾಕ್ಟೋಸ್ ಇರ್ತದೆ ಆ ರೀತಿಯಾಗಿ ಈ ರೀತಿಯಾಗಿ ಏನು ಮಾಡುತ್ತೆ, ಗೊಂಡು ಸಿಂಥಸೈಸ್ ಮಾಡ್ಕೊಳುತ್ತೆ. ದಿಸ್ ಇಸ್ ವಾಟ್ ಕಾಲ್ಡ್ ದಿ ಮೆಸೇಜ್. ಯಾವಾಗ ಏನು ಮಾಡುತ್ತೆ, ಈ ಲ್ಯಾಕ್ಟೋಸ್ ಬ್ರೇಕ್ ಮಾಡಿ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದಕ್ಕೆ ಇದನ್ನ ನಾವು ಯಾವಾಗ ಅದು ಇದನ್ನ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡಿ ಬ್ರೇಕ್ ಡೌನ್ ಮಾಡುತ್ತೋ ಆ ಕ್ರಿಯೆನ ಸ್ವಿಚ್ ಆನ್ ಪ್ರೋಸೆಸ್ ಅಂತ ಕರಿತೀವಿ. ಯಾವಾಗ ಈ ಲ್ಯಾಕ್ಟೋಸ್ ಇಲ್ಲದಿದ್ದಾಗ ಈ ಜೀನ್ಸ್ಗಳು ಈ ರೀತಿಯಾಗಿ ಟ್ರಾನ್ಸ್ಕ್ರಿಪ್ಷನ್ ಆಗೋದು ಅಥವಾ MRNA ತಯಾರಾಗೋದು, MRNA ಟ್ರಾನ್ಸ್ಲೇಷನ್ ಆಗಿ ಎನ್ಸೈಮ್ ಆಗೋದು ಸಾಧ್ಯ ಆಗೋದಿಲ್ಲ. ಯಾವಾಗ ಎನ್ಸೈಮ್ಸ್ ಈ ಲ್ಯಾಕ್ಟೋಸ್ ಇಲ್ಲದೇ ಇಲ್ಲ, ಮೀಡಿಯಮ್ದಾಗ ಇಲ್ಲ ಅಂದ್ರೆ ಏನಾಗುತ್ತೆ, ಬೇಕಿಲ್ಲ ಎನ್ಸೈಮ್ಸ್ ಯಾಕೆ ಬೇಕಿಲ್ಲ, ಈ ಲ್ಯಾಕ್ಟೋಸ್ ಬ್ರೇಕ್ ಆಗೋದು ಬೇಕಿಲ್ಲ, ಯಾಕಂದ್ರೆ ಲ್ಯಾಕ್ಟೋಸೇ ಇಲ್ಲ. ಅವಾಗ ಇದು ಸ್ವಿಚ್ ಆಫ್ ಆಗುತ್ತೆ. ಅದನ್ನ ನಾವು ಎಕ್ಸ್ಪ್ಲೇನ್ ನಿಮ್ಮ ಎಕ್ಸಾಮ್ ಅಲ್ಲಿ ವಾಟ್ ಇಸ್ ಎ ಲ್ಯಾಕ್ಟೋಗ್ರಾಮ್ ಕಾನ್ಸೆಪ್ಟ್, ಸ್ವಿಚ್ ಆಫ್ ಮೆಕ್ಯಾನಿಸಮ್ ಅಂತಾನೆ ಕೇಳಿಬಿಡ್ತಾರೆ. ಯು ಕ್ಯಾನ್ ಎಕ್ಸ್ಪ್ಲೇನ್ ದಟ್ ಓನ್ಲಿ ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್ ಮೆಕ್ಯಾನಿಸಮ್ ಅಷ್ಟೇ ಹೇಳಿದ್ರೆ ಸಾಕು. ಇಲ್ಲಿ ಸ್ವಿಚ್ ಆನ್ ಆಗುತ್ತೆ, ಯಾವಾಗ ಸ್ವಿಚ್ ಆಫ್ ಆಗುತ್ತೆ ಅನ್ನೋದನ್ನ ಐ ವಾಂಟ್ ಟು ಎಕ್ಸ್ಪ್ಲೇನ್ ದಿಸ್ ಹಿಯರ್. ಫಸ್ಟ್, ವೆನ್ ದಿ ಲ್ಯಾಕ್ಟೋಸ್ ಇಸ್ ಆಬ್ಸೆಂಟ್ ಇನ್ ದಿ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇಲ್ಲ ಅಂದ್ರೆ ಲ್ಯಾಕ್ಟೋಸ್ ಇಲ್ಲ ಅಂತ ಏನಾಗುತ್ತೆ, ಕಳ್ದಿನ ಸ್ವಿಚ್ ಆಫ್. ಲ್ಯಾಕ್ಟೋಸ್ ಇದೆ ಅಂದ್ರೆ ಸ್ವಿಚ್ ಆನ್ ಏನ್ಬಿಡು. ವೆನ್ ದಿ ಲ್ಯಾಕ್ಟೋಸ್ ಇಸ್ ಆಬ್ಸೆಂಟ್ ಅಂದ್ರೆ ಲ್ಯಾಕ್ಟೋಸ್ ಅನ್ನೋದು ಒಂದು ಇಂಡ್ಯೂಸರ್, ದಿ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಅಂತಾನು ಹೇಳ್ತಾರೆ ಕೆಲವು ಬುಕ್ಕಲ್ಲಿ. ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಅಂದ್ರೆ ಇಂಡ್ಯೂಸ್ ಆಗಕ್ಕೆ ಎನ್ಸೈಮ್ ಪ್ರೊಡ್ಯೂಸ್ ಮಾಡಕ್ಕೆ ಇಂಡ್ಯೂಸ್ ಮಾಡೋದೇ ಅದು ಲ್ಯಾಕ್ಟೋಸ್. ಈಗ ಲ್ಯಾಕ್ಟೋಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಲ್ಯಾಕ್ಟೋಸ್ ಅಂದ್ರೆ ಇಂಡ್ಯೂಸರ್ ಇಲ್ಲ. When the lactose is absent in the medium, regulator ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ಗೆ ಯಾವಾಗ ಸ್ವಿಚ್ ಆನ್ ಹೇಳ್ತಾರೆ, ನಾನು ಸ್ವಿಚ್ ಆಫ್ ಸ್ವಿಚ್ ಆಫ್ ಅಲ್ಲಿ ಲ್ಯಾಕ್ಟೋಸ್ ಇಸ್ ಆಬ್ಸೆಂಟ್ ಇದೆ ಅಂದ್ರೆ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇಲ್ಲ. ಅವಾಗ ಏನಾಗುತ್ತೆ, ಈ ರೆಗ್ಯುಲೇಟರ್ ಜೀನ್ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ MRNA. ಇದು ಸಹ MRNA, ಇದು ಪ್ರೋಟೀನ್, ಇದು ಸಹ ಏನ್ ಮಾಡುತ್ತೆ, ಒಂದು ಪ್ರೋಟೀನ್ ತಯಾರು ಮಾಡ್ತಾರೆ. ಹೆಂಗ್ ರೆಗ್ಯುಲೇಷನ್ ಮಾಡಕ್ಕೆ ಒಂದು ಪ್ರೋಟೀನ್ ತಯಾರು ಮಾಡುತ್ತೆ. ಇದು ಲ್ಯಾಕ್ಟೋಸ್ ಆಬ್ಸೆಂಟ್ ಇದೆ ಮೀಡಿಯಾದಾಗೆ, ಈಗ ಒಂದು ಈಕ್ವಲಿ ಸೆಲ್ ಬೆಳೆಸೋದಿವೆ, ಆ ಒಂದು ಮೀಡಿಯಾದಲ್ಲಿ ನಾವು ಲ್ಯಾಕ್ಟೋಸ್ ಅನ್ನ ಹಾಕಿಲ್ಲ. ಲ್ಯಾಕ್ಟೋಸ್ ಆಬ್ಸೆಂಟ್ ಅವಾಗ ಏನ್ ಮಾಡುತ್ತೆ, ಈ ರೆಗ್ಯುಲೇಟರ್ ಜೀನ್ ಗೋಯಿಂಗ್ ಟು ಪ್ರೊಡ್ಯೂಸ್ MRNA ಬೈ ಟ್ರಾನ್ಸ್ಕ್ರಿಪ್ಷನ್. MRNA ಇಂದ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಪ್ರೋಟೀನ್ ಕಾಲ್ಡ್ ರಿಪ್ರೆಸಾರ್ ಪ್ರೋಟೀನ್. ಏನ್ ಪ್ರೊಡ್ಯೂಸ್ ಮಾಡುತ್ತದು, ರಿಪ್ರೆಸಾರ್ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಈ ರಿಪ್ರೆಸಾರ್ ಪ್ರೋಟೀನ್ ಏನ್ ಪ್ರೊಡ್ಯೂಸ್ ಮಾಡ್ತಲ್ಲ, ಇಟ್ಸ್ ಪ್ರೊಡ್ಯೂಸ್ ಇಟ್ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಸರ್ಚ್ ಫಾರ್ ದಟ್ ವಿಚ್ ದಟ್ ಇಟ್ ಗೋಯಿಂಗ್ ಸರ್ಚ್ ದಿ ಲ್ಯಾಕ್ಟೋಸ್ ನ ಸರ್ಚ್ ಮಾಡುತ್ತೆ. ಆ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇರೋದಿಲ್ಲ. ಯಾವಾಗ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇರೋದಿಲ್ಲ, ಈ ರಿಪ್ರೆಸರ್ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಹೊಡಿಕೊಳ್ಳಿ. ಈ ರಿಪ್ರೆಸರ್ ಪ್ರೋಟೀನ್ ಏನುತ್ತೆ, ಈ ಒಂದು ರಿಪ್ರೆಸರ್ ಪ್ರೋಟೀನ್ ಬಂದು ಬೈಂಡ್ ಟು ದಿ ಆಪರೇಟರ್. ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಟ್ರೆಂಡ್ ಬೈಂಡ್ ಟು ದಿ ಆಪರೇಟರ್. ಅದು ಯು ಕ್ಯಾನ್ ಸಿ ಯಾವ ರೆಗ್ಯುಲೇಟರ್ ಜೀನ್ ಪಡಿಸಿದೆ MRNA ಬಂದು ಪಡೆದು ರಿಪ್ರೆಸರ್ ಪ್ರೋಟೀನ್. ಅಂಡ್ ಈ ರಿಪ್ರೆಸರ್ ಪ್ರೋಟೀನ್ ಹುಡುಕುತ್ತೆ, ಏನನ್ನು ಹುಡುಕುತ್ತೆ, ಅಲ್ಲಿ ಲ್ಯಾಕ್ಟೋಸ್ ಇದೆ ಮೀಡಿಯಾದಲ್ಲಿ ಹುಡುಕುತ್ತೆ. ಲ್ಯಾಕ್ಟೋಸ್ ಇಲ್ಲ ಅಂದ್ರೆ ಈ ಒಂದು ರಿಪ್ರೆಸರ್ ಪ್ರೋಟೀನ್ ಬೈಂಡ್ ಟು ದಿ ಆಪರೇಟರ್ ಬಂದು ಕುತ್ಕೊಂಡ್ಬಿಡುತ್ತೆ. ಯಾವಾಗ ಇಟ್ ಕಮ್ಸ್ ಅಂಡ್ ಬೈಂಡ್ ಟು ದಿ ಆಪರೇಟರ್ ಈ ತರ ಬಂದು ಕೊಡುತ್ತೆ ನೋಡಿ, ತೋರಿಸ್ತೀನಿ. ಐ ವಾಂಟ್ ಟು ಶೋ ದಿಸ್ ಲೈಕ್ ದಿಸ್. When it is a repressor protein bind to this operator ಬಂದು ಕುತ್ಕೊಂಡ್ಬಿಟ್ಟಿಗೆ ಈ ತರ ಬಂದು ಕುತ್ಕೊಳ್ಳುತ್ತೆ. ಯಾವಾಗ ಬಂದು ಕುತ್ಕೊಳ್ಳುತ್ತೋ ಹೊಡಿಕೊಳ್ಳೇನೆ ಇದು ಬ್ಲಾಕ್ ಮಾಡ್ಬಿಡ್ತು. ಏನಲ್ಲಿ RNA ತಯಾರಾಗಬೇಕಂದ್ರೆ ಈ ಸ್ಟ್ರಕ್ಚರ್ ಜೀನ್ಸ್ ಇಂದ RNA ತಯಾರಾಗ್ತದೆ. ಎನ್ಸೈಮ್ ಬೇಕು ಯಾವುದು, RNA ತಯಾರಕ್ಕೆ RNA ಪಾಲಿಮರೈಸ್. RNA ಪಾಲಿಮರೈಸ್ ಬ್ಲಾಕ್ ಮಾಡುತ್ತೆ, ಮೂವ್ ಆಗಲಿ ಸ್ಟ್ರಕ್ಚರ್. ಇದು ಬಂದು ಅಡ್ಡ ಆಗಿಬಿಡ್ತಿದೆ, ಅದು ಬಂದು ಕುತ್ಕೊಂಡ್ಬಿಡ್ತಾರೆ. ಇದು ರಿಪ್ರೆಸರ್ ಪ್ರೋಟೀನ್ ಇಟ್ ಕ್ಯಾನ್ ಬ್ಲಾಕ್ ದಿಸ್ RNA ಪಾಲಿಮರೈಸ್
ಟು ಟ್ರಾನ್ಸ್ಕ್ರೈಬ್ ದಿ ಸ್ಟ್ರಕ್ಚರ್ ಜೀನ್ಸ್ ಟ್ರಾನ್ಸ್ಕ್ರೈಬ್ ಮಾಡೋದು. ಟ್ರಾನ್ಸ್ಕ್ರೈಬ್ ಅಂದ್ರೆ RNA ತಯಾರಾಗೋದನ್ನ ಟ್ರಾನ್ಸ್ಕ್ರಿಪ್ಷನ್ ಅಂತೆ. ಟ್ರಾನ್ಸ್ಕ್ರೈಬ್ ಮಾಡೋದನ್ನ ಬ್ಲಾಕ್ ಮಾಡುತ್ತೆ ಯಾವುದೇ ರಿಪ್ರೆಸರ್ ಪ್ರೋಟೀನ್. ಯಾವಾಗ RNA ತಯಾರಾಗಲ್ಲ, ಇಲ್ಲಿ there is no synthesis of RNA, there is no transcription. RNA ತಯಾರಾಗಲ್ಲ, there is no translation ಆಗೋದಿಲ್ಲ, there is no translation and there is no synthesis of enzymes. ಅವು ಯಾವ ಎಂಜೈಮ್ಸ್ ಸಿಂಥಸಿಸ್ ಆಗಲ್ಲ. ದಿಸ್ ಇಸ್ ಕಾಲ್ಡ್ ಸ್ವಿಚ್ ಆಫ್ ಪ್ರೋಸೆಸ್. ಯಾವಾಗ ಸ್ವಿಚ್ ಆಫ್ ಆಗುತ್ತದೆ ಈ ರೀತಿಯಾಗಿ ಲ್ಯಾಕ್ಟೋಸ್ ಇಲ್ಲದೆ ಇದ್ದಾಗ ರಿಪ್ರೆಸರ್ ಪ್ರೋಟೀನ್ ಏನಾಗುತ್ತೆ, ಬಂದು ಬ್ಲಾಕ್ ಆಗಿಬಿಟ್ಟು ಆಪರೇಟರ್ಗೆ ಈ RNA ಪಾಲಿಮರೈಸ್ ಏನ್ ಮಾಡ್ತಾರೆ, ವಿಚ್ ಇಸ್ ಅಟ್ಯಾಚ್ ಪ್ರಮೋಟರ್ ಅಟ್ಯಾಚ್ ಆಗಿರುತ್ತಲ್ಲ RNA ಪಾಲಿಮರೈಸ್, ಅದನ್ನ ಬ್ಲಾಕ್ ಮಾಡುತ್ತೆ. ಅಂಡ್ ಇಟ್ ವಿಲ್ ನಾಟ್ ಅಲೋ ದಿಸ್ RNA ಪಾಲಿಮರೈಸ್ ನ ಈ ಜೀನ್ಸ್ ನ ಟ್ರಾನ್ಸ್ಕ್ರೈಬ್ ಮಾಡಕ್ ಬಿಡಲ್ಲ. ಅವಾಗ ದೇರ್ ಇಸ್ ನೋ ಟ್ರಾನ್ಸ್ಕ್ರಿಪ್ಷನ್, ದೇರ್ ಇಸ್ ನೋ RNA ತಯಾರಾಗಲ್ಲ, ದೇರ್ ಇಸ್ ನೋ ಟ್ರಾನ್ಸ್ಲೇಷನ್ ಆಗಲ್ಲ, ಹಾಗಾಗಿ ದೇರ್ ಇಸ್ ನೋ ಸಿಂಥಸಿಸ್ ಆಫ್ ಎಂಜೈಮ್ಸ್ ಆಗಲ್ಲ. Okay, now this is called the switch off process. When the lactose is absent, it's called switch off anta karithivi. Idu in absence of lactose ata inducer. Next, in case of the presence in the lactose is present, idu lactose idda adike nodi repressor enagide bind to the operator bind aatu prevent ಮಾಡ್ತಾ RNA polymerase from transcribing the operon structure genes ನಾವು ಟ್ರಾನ್ಸ್ಕ್ರೈಬ್ ಮಾಡೋಣ ಪ್ರಿವೆಂಟ್ ಮಾಡ್ತು. ಅದನ್ನ ನಾವು ಸ್ವಿಚ್ ಆಫ್ ಅಂತ ಕರಿತೀವಿ. ಈಗ ಕಳೆದಿದೆ ಸ್ವಿಚ್ ಆನ್ ಮೆಕಾನಿಸಮ್. ಸ್ವಿಚ್ ಆನ್ ಮೆಕಾನಿಸಮ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಸ್ವಿಚ್ ಆನ್ ಮೆಕಾನಿಸಮ್ ಲ್ಯಾಕ್ಟೋಸ್ ಇಸ್ ಪ್ರೆಸೆಂಟ್. Second case number 2. ಇದು first means case number 1. This second ಏನಂದ್ರೆ present. ಯಾವ್ದು present? lactose is present. ಈ ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇದೆ. ಈಗ ನಾವು ಈ ಕೊಲೆಸ್ ಅಲ್ಲಿ ಬಳಸ್ತೀವಿ ಲ್ಯಾಕ್ಟೋಸ್ ಹಾಕಿದ್ರಿ ಮೀಡಿಯಾಕ್ಕೆ. ಲ್ಯಾಕ್ಟೋಸ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋಣ. ಸ್ವಿಚ್ ಆನ್ ಪ್ರೋಸೆಸ್ ಆಗುತ್ತೆ. ಯಾಕಂದ್ರೆ ಎನ್ಸೈಮ್ ತಯಾರಾಗುತ್ತೆ, ಬ್ರೇಕ್ ಆಗಬೇಕಲ್ಲ. ಅವಾಗ ಏನಾಗುತ್ತೆ ಈಗ ಇಲ್ಲಿ ಸಣ್ಣತೆ ರೆಗ್ಯುಲೇಟರ್ ಜೀನ್ ಏನು ಮಾಡುತ್ತೆ, ರೆಗ್ಯುಲೇಟರ್ ಜೀನ್ ಗೋಲ್ಡ್ ಪ್ರೊಡ್ಯೂಸ್ RNA ಏನು ಮಾಡುತ್ತೆ, ಪ್ರೊಡ್ಯೂಸ್ ರಿಪ್ರೆಸರ್ ಪ್ರೋಟೀನ್. ಏನು ಪ್ರೊಡ್ಯೂಸ್ ಮಾಡುತ್ತೆ, ರಿಪ್ರೆಸರ್ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ರಿಪ್ರೆಸರ್ ಪ್ರೋಟೀನ್ ಏನು ಮಾಡುತ್ತೆ, ಮೀಡಿಯಾದಾಗೆ ಲ್ಯಾಕ್ಟೋಸ್ ಐತೆ ಏನಾದ್ರು ಸರ್ಚ್ ಮಾಡುತ್ತೆ. ಈ ಲ್ಯಾಕ್ಟೋಸ್ ಇರುತ್ತಲ್ಲ, ಈಗ ಆಗ್ಲೇ ಇರಲಿಲ್ಲ, ಆಗ್ಲೇ ಸೆಲ್ಲಲ್ಲಿ ನಾವು ಮೀಡಿಯಾದಲ್ಲಿ ಲ್ಯಾಕ್ಟೋಸ್ ಇರಲಿಲ್ಲ, ಈಗ ಇಲ್ಲಿ ಐತೆ. ಈ ಲ್ಯಾಕ್ಟೋಸ್ ಇರೋದನ್ನ ಸರ್ಚ್ ಮಾಡುತ್ತೆ, ಲ್ಯಾಕ್ಟೋಸ್ ಸಿಗುತ್ತೆ. ಇಟ್ ಗೆಟ್ಸ್ ದಿ ಲ್ಯಾಕ್ಟೋಸ್ ಅಂಡ್ ದಿಸ್ ಲ್ಯಾಕ್ಟೋಸ್ ಇದೆಯಲ್ಲ, ಇಟ್ ಕ್ಯಾನ್ ಬೈಂಡ್ ಟು ದಿಸ್ ರಿಪ್ರೆಸರ್. ಲ್ಯಾಕ್ಟೋಸ್ ಏನ್ ಮಾಡುತ್ತೆ, ಬಂದು ಬೈಂಡ್ ಆಗುತ್ತೆ ರಿಪ್ರೆಸರ್ ಪ್ರೋಟೀನ್ಗೆ. ಈ ಲ್ಯಾಕ್ಟೋಸ್ ಇದೆಯಲ್ಲ ಅದು ಬೈಂಡ್ ಆಗುತ್ತೆ ಅಂಡ್ ಇಟ್ ಮೇ ಬೈಂಡ್ ಆಗಿ ಇಟ್ ಫಾರ್ಮ್ಸ್ ಎ ಕಾಂಪ್ಲೆಕ್ಸ್. ಈ ಪ್ರೋಟೀನು ಲ್ಯಾಕ್ಟೋಸ್ ಎರಡು ಸೇರ್ಕೊಂಡು ಒಂದು ಕಾಂಪ್ಲೆಕ್ಸ್ ಆಗ್ತವೆ. ಇದು ಕಳೆದಿದೆ ಲ್ಯಾಕ್ಟೋಸ್ ರಿಪ್ರೆಸರ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಅದಕ್ಕೇನು what you call them is ಲ್ಯಾಕ್ಟೋಸ್ ರಿಪ್ರೆಸರ್ ಕಾಂಪ್ಲೆಕ್ಸ್. ಎರಡು ಸೇರ್ಕೊಂಡು ಕಾಂಪ್ಲೆಕ್ಸ್ ಆಗ್ತದೆ, ಎರಡು ಸೇರ್ಕೊಂಡು ದಟ್ ಇಸ್ ಕಾಲ್ಡ್ as ಲ್ಯಾಕ್ಟೋಸ್ ರಿಪ್ರೆಸರ್ ಕಾಂಪ್ಲೆಕ್ಸ್. ಎರಡು ಸೇರ್ಕೊಂಡು ಕಾಂಪ್ಲೆಕ್ಸ್ ಸಂಕೀರ್ಣ. ಈ ಎರಡು ವಸ್ತುಗಳು ಸೇರ್ಕೊಂಡು this is the lactose repressor complex is it's inactive, it's not active. ಇಲ್ಲಿ ಒಂದು ಬಂದು ಕುತ್ಕೊಂಡು ಮಾಡುತ್ತೆ ಲ್ಯಾಕ್ಟೋಸ್ ಒಂದು ಪ್ರೋಟೀನ್ ಒಳಗಡೆ, ಅವು it became inactive, so it will not bind to the ಅವಾಗ ಅದು ಆಪರೇಟರ್ ಬಂದು ಬೈಂಡ್ ಆಗಿ inactive ಆಗೋದ್ರಿಂದ ಇದು ಬಂದು ಇದಕ್ಕೆ ಬಂದು ಬೈಂಡ್ ಆಗಿ ಎರಡು ಸೇರ್ಕೊಂಡಾಗ ಏನಾಗುತ್ತೆ, ಈ ಥರ ನೋಡಿ ಎರಡು ಸೇರ್ಕೊಂಡು ಇಲ್ಲಿ ತೋರಿಸ್ತೀನಿ. ಇದು ಪ್ರೋಟೀನು ರಿಪ್ರೆಸರ್ ಪ್ರೋಟೀನ್. ಇದು ಅದಕ್ಕೆ ಏನು ಹುಡ್ಕೊಂಡು ಲೆಕ್ಕ ಸಿಕ್ತು, ಎರಡು ಸೇರ್ಕೊಂಡು ಇನ್ಆಕ್ಟಿವ್ ಆಗಿದೆ. ಇದು ಇಟ್ ವಿಲ್ ನಾಟ್ ಬೈಂಡ್ ಟು ದಿ ಪ್ರಮೋಟರ್, ಬಂದು ಬೈಂಡ್ ಆಗಲ್ಲ. ಬೇಕಾದ್ರೆ ಇಟ್ ಬಿಕಮ್ ಇನ್ಆಕ್ಟಿವ್, ಇಟ್ ನಾಟ್ ಬೈಂಡ್ ಟು ದಿ ಪ್ರಮೋಟರ್. ಯಾವ ಪ್ರಮೋಟರ್ ಬಂದು ಬೈಂಡ್ ಆಗಲ್ಲ, ಯಾರನ್ನೇ ಪಾಲಿಮರೈಸ್ ಬೈಂಡ್ ಆಗಿರುತ್ತೆ ಪ್ರಮೋಟರ್ಗೆ, ಅದೇ ಮೂವ್ಸ್ ಅಲಾಂಗ್ ದಿ ಸ್ಟ್ರಕ್ಚರಲ್ ಜೀನ್ಸ್ ಎಲ್ಲ ಮೂವ್ ಆಗಿ ಇಟ್ ಕ್ಯಾನ್ ಟ್ರಾನ್ಸ್ಕ್ರೈಬ್ ದಿ ಸ್ಟ್ರಕ್ಚರಲ್ ಜೀನ್ಸ್. ಏನ್ ಮಾಡುತ್ತಿದ್ದು, ಈ ಸ್ಟ್ರಕ್ಚರಲ್ ಜೀನ್ಸ್ ನ ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಅಂದ್ರೆ ಇಟ್ ಗೋಯಿಂಗ್ ಟು ಸಿಂಥಸೈಸ್ ದಿ RNA.
ಈ ಪ್ರತಿಯೊಂದು ಜೀನು ಒಂದೊಂದು RNA ತಯಾರು ಮಾಡ್ತವೆ. ದಿಸ್ ಕಾಲ್ಡ್ ಮೀನ್ಸ್ RNA ತಯಾರು ಮಾಡುತ್ತೆ, ಟ್ರಾನ್ಸ್ಕ್ರೈಬ್ RNA polymerase transcribe the structure gene and synthesis of the mRNA going to take place. ಮೆಸೇಜ್ ಇಲ್ಲಿ ಬಂದು DNA RNA ಬಂದಿದ್ದಕ್ಕೆ ನಾವು ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗಿರಲಿಲ್ಲ, ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಈ mRNA ಇಂದ ಏನಾಗುತ್ತೆ, ರೈಬೋಸೋಮ್ಸ್ ಏನ್ ಮಾಡ್ತವೆ, ಈ ಮೆಸೇಜ್ ಮತ್ತು ಉಪಯೋಗಿಸ್ಕೊಂಡು ಏನ್ ಮಾಡ್ತವೆ, ಇಟ್ ಗೋಯಿಂಗ್ ಟು ಸಿಂಥಸೈಸ್ ದಿ ಪ್ರೋಟೀನ್ ಎನ್ಸೈಮ್ಸ್ ತಯಾರು ಮಾಡ್ತವೆ. ಅವು ಯಾವ ಎನ್ಸೈಮ್ಸ್ ಅಂತ ಗೊತ್ತಿದೆ ನೋಡಿ, ಹೇಳಿದ್ವಿ. Z ಗೋಯಿಂಗ್ ಟು ಸಿಂಥಸೈಸ್ ಬೀಟಾ ಗ್ಯಾಲಕ್ಟೋಸೈಡೇಸ್, ಇದು Y ಗೋಯಿಂಗ್ ಟು ಸಿಂಥಸೈಸ್ ಬೀಟಾ ಗ್ಯಾಲಕ್ಟೋಸೈಡ್ ಪರ್ಮಿಯೇಸ್, A ಗೋಯಿಂಗ್ ಟು ಸಿಂಥಸೈಸ್ ಬೀಟಾ ಗ್ಯಾಲಕ್ಟೋಸೈಡ್ ಟ್ರಾನ್ಸ್ ಅಸ್ಟಲೇಸ್ ಅಂತ. ಹಿಂಗೆ these three enzymes get synthesized. ಯಾವಾಗ ಈ ಎನ್ಸೈಮ್ಸ್ ಸಿಂಥಸೈಸ್ ಆಗ್ತಾವೋ ಅವಾಗ ಲ್ಯಾಕ್ಟೋಸ್ ವಿಲ್ ಬಿ ಬ್ರೇಕನ್ ಡೌನ್ ಇಂಟು ಗ್ಲೂಕೋಸ್, ಸಿಂಪಲ್ ಮಾಲಿಕ್ಯೂಲ್ಸ್ ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್ ಆಗ್ತವೆ. ಅವಾಗ ಈ ಸೆಲ್ ಉಪಯೋಗಿಸ್ಕೊಂಡು ಈಗ ಲ್ಯಾಕ್ಟೋಸ್ ಇದ್ದಾಗ ಈ ರೀತಿಯಾಗಿ 3 ಎನ್ಸೈಮ್ಸ್ ತಯಾರಾಗೋದಕ್ಕೆ ಇದನ್ನ ಸ್ವಿಚ್ ಆನ್ ಪ್ರೋಸೆಸ್ ಅಂತ ಕರೆದ್ವಿ. ಅಲ್ಲಿ ಎನ್ಸೈಮ್ ತಯಾರಾಗಲಿಲ್ಲ, ಯಾವಾಗ ಲ್ಯಾಕ್ಟೋಸ್ ಇರಲಿಲ್ಲ ಅವಾಗ ಅದನ್ನ ಸ್ವಿಚ್ ಆಫ್ ಪ್ರೋಸೆಸ್ ಅಂತ ಕರೆದ್ವಿ. ಹಿಂಗೆ ದಿಸ್ ಹೌ ಜೀನ್ ಗೋಯಿಂಗ್ ಟು ಕಮ್ ಇಂಟು ಆಕ್ಷನ್. ಈ ರೀತಿಯಾಗಿ ಜೀನ್ ಏನು ಮಾಡುತ್ತೆ, ಅದನ್ನ ಆಕ್ಷನ್ ಮಾಡಿ it's going to what you call it going to when the lactose is present it's going to express, when the lactose is absent it's going to switch off ಅನ್ನೋದು ಸ್ವಿಚ್ ಆಫ್ ಆಗುತ್ತೆ. ಈ ರೀತಿಯಾಗಿ this mechanism is called as a mechanism of gene action. ಇಲ್ಲಿ this was proposed by what you call as a Jacob and Monod, and where they going to explain what you call them as a gene action by conducting experiment on E. coli cell, how it going to utilize lactose ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಯಾವ ಜೀನ್ಗಳಿದಾವೆ ಲ್ಯಾಕ್ಟೋಸಲ್ಲಿ ಇರುವಂಥ ಈ ಸೆಲ್ಗಳಿರುವಂಥ ಜೀನ್ಸು ಯಾವಾಗ ಸ್ವಿಚ್ ಆನ್ ಆಗುತ್ತೆ, ಯಾವಾಗ ಇಟ್ಕೊಂಡು ಸ್ವಿಚ್ ಆಫ್ ಆಗುತ್ತೆ ಅನ್ನೋದನ್ನ ಅವರು ಈ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ರು. ದಿಸ್ ಇಸ್ ಹೌ ದಿ ವೆನ್ ಇಟ್ ಸೆಲ್ ನೀಡ್ ಇಟ್ ಗೋಯಿಂಗ್ ಟು ಸ್ವಿಚ್ ಆನ್, when it is not needed it is going to switch off ಆಗಿ ಆಗುತ್ತೆ. ಇದು ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ದಟ್ ಮೇ ಬಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್. what called explain the what called gene action in what called by explain the gene action ಅಥವಾ explain the lac operon concept ಅಂತ switch on and switch off mechanism ಅಂತ ನೀವು 5 marks ಅಲ್ಲಿ they going to ask in your exam ಅಂತ ಕೇಳ್ತಾರೆ. you have to explain that. With this I want to discuss about one of the concept what you call is a lac operon concept. Next class I want to explain the other concept regarding what you call them is a human genome project, which was the project was conducted, how the project was, what is the aim of this project, what is the goals of the project, I want to explain in the next class. Thank you.